ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಕೂಡ SLC ಎಕ್ಸಾಮನ್ನು ಬರ್ತಿರ್ತೀರಾ, ಹಾಗೆ ನಿಮ್ಮ ಒಂದು ರಿಸಲ್ಟಿಗೋಸ್ಕರ ಕಾಯ್ತಾ ಇರ್ತೀರಾ ಅಲ್ವಾ. ಸೊ ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಎಲ್ಲ SLC ವಿದ್ಯಾರ್ಥಿಗಳಿಗೂ ಪ್ರತಿ ವರ್ಷ ಒಂದು ಗ್ರೇಸ್ ಮಾರ್ಕ್ ಅಂತ ಕೊಡ್ತಾಯಿದ್ರು ಅಲ್ವಾ. ಸೊ ಈ ವರ್ಷ ಏನು, ಎಷ್ಟು ಗ್ರೇಸ್ ಮಾರ್ಕ್ ಅಥವಾ ಗ್ರೇಸ್ ಮಾರ್ಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದೀರಾ, ಹಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ವೀಕ್ಷಕರೇ, SLC ಅಲ್ಲಿ ಈ ಬಾರಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಸಿಗಲಿದೆ ಗೊತ್ತಾ, ಅಥವಾ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈಗಾಗಲೇ SLC ಪರೀಕ್ಷೆ ಮುಗಿದಿದೆ, ಇದರ ಫಲಿತಾಂಶ ಬರುವುದಕ್ಕೆ ಇನ್ನೂ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಸೊ ಇದೇ ಹೊತ್ತಲ್ಲಿ ಶಿಕ್ಷಣ ಸಚಿವರು ಬಿಗ್ ಶಾಕ್ ಒಂದನ್ನು ನೀಡಿದ್ದಾರೆ. ಅದೇನೆಂದರೆ, ಈ ವರ್ಷ ಗ್ರೇಸ್ ಮಾರ್ಕ್ ಇರುವುದಿಲ್ಲ, ಓಕೆನಾ. ಸೊ ಗ್ರೇಸ್ ಮಾರ್ಕ್ಸ್ ಏನಿದೆ ಅದು ಇರುವುದಿಲ್ಲ ಈ ವರ್ಷ. ಸೊ ಕಳೆದ ಬಾರಿ ಶಿಕ್ಷಣ ಇಲಾಖೆಯು ತೆಗೆದುಕೊಂಡಿದ್ದ ಕೆಲವೊಂದು ಕ್ರಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ SLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪಾಸ್ ಆಗಿದ್ರು. ಕಳೆದ ಬಾರಿ ನಡೆದ SLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತುಸು ನಿರಾಳತೆ ಇತ್ತು, ಆದರೆ ಈ ಬಾರಿ ಅದು ಇಲ್ಲ. ಆದರೆ ಇದನ್ನು ಪರೀಕ್ಷೆಯ ಪೂರ್ವವೇ ತಿಳಿಸಲಾಗಿತ್ತು ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಗ್ರೇಸ್ ಮಾರ್ಕ್ ಈ ವರ್ಷ ಇರುವುದಿಲ್ಲ ವೀಕ್ಷಕರೇ. ಸೊ ಈ ಬಾರಿ ಇರಲ್ಲ ಗ್ರೇಸ್ ಮಾರ್ಕ್ಸ್. ಸೊ ಶಿಕ್ಷಣ ಇಲಾಖೆಯು ಕಳೆದ ಬಾರಿ SLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟಿತ್ತು. ಇದರಿಂದ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಸಹ SLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು. ಆದರೆ ಈ ಬಾರಿ ಕಳೆದ ಬಾರಿಯಂತೆ ಗ್ರೇಸ್ ಮಾರ್ಕ್ಸ್ ಇಲ್ಲ. SLC ಪರೀಕ್ಷೆಯ ಫಲಿತಾಂಶದ ಸುಧಾರಣೆಗೆ ಪರಿಚಯಿಸಲಾಗಿದ್ದ 10% ಹೆಚ್ಚುವರಿ ಗ್ರೇಸ್ ಮಾರ್ಕ್ಸ್ ನೀಡುವ ಪದ್ಧತಿಯನ್ನು ಈ ವರ್ಷದಿಂದ ತೆಗೆಯಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈ ವರ್ಷ ಯಾರೆಲ್ಲ ಒಂದು SLC ಎಕ್ಸಾಮನ್ನು ಬರೆದಿದ್ದೀರೋ ಅವರಿಗೆ ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಮಕ್ಕಳೇ, ನಿಮಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಸೊ ನೀವು ಚೆನ್ನಾಗಿ ಬರೆದಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಪಾಸ್ ಆಗಲಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಅಂತಲೇ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಬಿಕಾಸ್ ಸ್ಟೂಡೆಂಟ್ಸ್ ಈ ಸಲ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇಲ್ಲ. ಸೊ ತುಂಬ ಮಕ್ಕಳು ಈ ಒಂದು ಗ್ರೇಸ್ ಮಾರ್ಕ್ಸಿಂದ ಕೂಡ ಪಾಸಾಗಿ ಹೋಗ್ತಾ ಇದ್ರು. ಆದರೆ ಈ ವರ್ಷ ಇಲ್ಲ ಅಂತ ಹೇಳುವಾಗ ನಿಮಗೆ ಬೇಜಾರು ಕೂಡ ಆಗ್ಬೋದು. ಆದರೆ ತೊಂದರೆ ಏನಿಲ್ಲ, ನೀವೆಲ್ಲರೂ ಕೂಡ ಚೆನ್ನಾಗೇ ಬರ್ದಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇಲ್ಲ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೇನೆ, ಓಕೆನಾ. ಸೊ ನಿಮ್ಮನ್ನ ಭಯಪಡಿಸೋ ಯಾವುದೇ ಉದ್ದೇಶ ನನಗಿಲ್ಲ. ಬಟ್ ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಒಂದು ಗ್ರೇಸ್ ಮಾರ್ಕ್ಸ್ನ ನಂಬ್ಕೊಂಡು ಕೂತಿರುವ ಮಕ್ಕಳು ಹೋಪನ್ನು ಇಟ್ಕೋಬೇಡಿ. ಸೊ ಗ್ರೇಸ್ ಮಾರ್ಕ್ಸ್ ಮೇಲೆ ಈ ಒಂದು ನಾನು ಪಾಸ್ ಆಗ್ತೇನೆ ಅಂತ ಇಟ್ಕೊಳ್ಳೋ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ನಿಮಗೆ, ಓಕೆನಾ. ನೀವೇನು ಬರ್ದಿರೋ ಅದೇ ಮಾರ್ಕ್ಸ್ನ ಕೊಡ್ತಾರೆ ಹೊರತು ಯಾವುದೇ ಗ್ರೇಸ್ ಮಾರ್ಕ್ಸ್ನ ಕೊಡೋದಿಲ್ಲ. ಸೊ ಬೇಜಾರು ಮಾಡಬೇಡಿ, ಖಂಡಿತ ಎಲ್ಲರೂ ಪಾಸ್ ಆಗ್ತೀರಾ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೀನಿ. ಅಂಟಿಲ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು, ಥ್ಯಾಂಕ್ ಯು.